ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಹೆಲ್ತ್ ಆ್ಯಂಡ್ ವೆಲ್ನೆಸ್ ನಮ್ಮ ಪ್ಲೇಲಿಸ್ಟಲ್ಲಿ ಇವತ್ತು ಬಹು ಮುಖ್ಯವಾದಂಥ ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಹತ್ರ ಒಬ್ಬರು ಸ್ಪೆಷಲ್ ಡಾಕ್ಟರ್ ಇದ್ದಾರೆ. ಯಾಕಿದು ತುಂಬ ವಿಶೇಷ ಅಂತ ನಾನು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದರೆ, ಮನೆಯನ್ನು ನಿಲ್ಲಿಸುವವಳು, ಮನೆಯನ್ನು ಕಾಯುವವಳು, ಮನೆಯ ಮಾತೆ ಹೆಣ್ಣುಮಗಳು. ಆ ಹೆಣ್ಣುಮಗಳ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಒಂದು ಹೆಣ್ಣು ತನ್ನ ಜೀವನದಲ್ಲಿ ಎಷ್ಟೆಷ್ಟೋ ಆರೋಗ್ಯದ ಏರುಪೇರುಗಳು, ಯಾಕೆ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆಗುವಂತಹ ಅವಳ ಜೀವನದಲ್ಲಿ ಆ ದೈಹಿಕವಾಗಿ ಆಗುವಂಥ ಬದಲಾವಣೆಗಳು ಅದನ್ನೊಳಗೊಂಡಂತೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಏಜಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಏನೇನೋ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈ ನಡುವೆ ಒಂದು ಕ್ಯಾನ್ಸರ್ ಅವಳನ್ನು ಬಹಳವಾಗಿ ಕಾಡ್ತಾ ಇದೆ. ಯಾವುದದು? ಏನಿದು? ಪರಿಹಾರ ಇದೆಯಾ? ಸೊಲ್ಯೂಷನ್ ಇದೆಯಲ್ವಾ? ವ್ಯಾಕ್ಸಿನೇಷನ್ ಇದೆಯಾ? ಅದರಿಂದ ಹೊರಗೆ ಬರಬಹುದಾ? ಬದುಕು ಉಳಿತಾಳಲ್ವಾ? ಇದೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಅದಕ್ಕೆ ಉತ್ತರಿಸೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಘವಿ ಕರ್ಣಮ್ ಅವರು, ಒಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ಅವರ ಒಂದು ಸಣ್ಣ ಪರಿಚಯನ ನೋಡ್ಕೊಂಬರೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೂ ಪ್ರತಿ ಮನೆಯಲ್ಲೂ ಹೆಣ್ಣಿನ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಜೀವಕ್ಕೆ ಕಂಟಕವಾಗ್ತಾ ಇರುವಂತಹ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಕೇಳಿ ಬರ್ತಾ ಇದೆ. ಈ ರೋಗದಿಂದ ಪರಿಣಾಮಕಾರಿಯಾಗಿ ಹೊರಗೆ ಬರೋದಕ್ಕೆ ಸರ್ಕಾರ ವ್ಯಾಕ್ಸಿನೇಷನ್ ಕೊಡೋ ಕಾರ್ಯಕ್ರಮವನ್ನು ರೂಪಿಸಿದೆ. ಆದರೆ ಈ ರೋಗದ ಲಕ್ಷಣಗಳು ಹೇಗೆ ಬರುತ್ತವೆ ಅನ್ನೋದ್ರ ಬಗ್ಗೆ ಸರಿಯಾದ ಅರಿವು ಎಲ್ಲ ಹೆಣ್ಣು ಮಕ್ಕಳಿಗೂ ಇಲ್ಲದೆ ಇರೋದ್ರಿಂದ ಅವರು ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಅದಕ್ಕಾಗಿಯೇ ಈ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸೋದಕ್ಕೆ ನಮ್ಮ GSS ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಂಚಿಕೆಯಲ್ಲಿ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಸ್ತ್ರೀರೋಗ ತಜ್ಞೆ ಹಾಗೂ ಸಂಶೋಧಕಿಯಾಗಿರುವ ಡಾಕ್ಟರ್ ರಾಘವಿ ಕರ್ಣಮ್ ಅವರಿದ್ದಾರೆ. ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಿನಲ್ಲಿರೋ ಸ್ವತಂತ್ರ ವಿಜ್ಞಾನಿಗಳ ಸಂಶೋಧನಾ ಸಂಸ್ಥೆ. ಇದು ಸಾಮಾನ್ಯವಾಗಿ ಭಾರತೀಯ ಮಹಿಳೆಯರ ಆರೋಗ್ಯದ ಮೇಲೆ ಪ್ರಭಾವ ಬೀರೋ ವಿಷಯಗಳ ಮೇಲೆ ಸಂಶೋಧನೆ ಮಾಡುತ್ತೆ ಮತ್ತು ಆರೋಗ್ಯ ಸೇವೆಗಳ ಮೂಲಕ ಭಾರತೀಯ ಮಹಿಳೆಯರ ಆರೋಗ್ಯವನ್ನು ಸುಧಾರಿಸೋದನ್ನ ಗುರಿಯಾಗಿಟ್ಕೊಂಡಿದೆ. ಕ್ಯಾನ್ಸರ್ ಪರೀಕ್ಷೆ ಮತ್ತು HIV ತಡೆಗಟ್ಟೋ ಕಾರ್ಯಕ್ರಮ, ಅದರ ಜೊತೆಗೆ STI ಅಥವಾ HIV ಪತ್ತೆ ಮಾಡೋ ಮೈಕ್ರೋಬಯಾಲಜಿ, ಸಿರಾಲಜಿ ಮತ್ತು PCR ಸೇವೆಗಳು ಇಲ್ಲಿ ಸಿಗುತ್ತೆ. ಇವತ್ತು ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ರಿಸರ್ಚ್ ಫಿಸಿಷಿಯನ್ ಆದಂತಹ ಡಾಕ್ಟರ್ ರಾಘವಿ ಕರ್ಣಮ್ ಅವರು ಸರ್ವೈಕಲ್ ಕ್ಯಾನ್ಸರ್ ಸಂಬಂಧಿಸಿದ ಹಲವಾರು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಥ್ಯಾಂಕ್ ಯು. ಹೇಗಿದ್ದೀರಾ ಡಾಕ್ಟರ್? ಫೈನ್, ಡೂಯಿಂಗ್, ಚೆನ್ನಾಗಿದ್ದೀನಿ. ನಿಮ್ಮ 25 ವರ್ಷಗಳ ಅನುಭವದಲ್ಲಿ ಈಗ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ನೀವು ಏನು ರಿಸರ್ಚ್ ಮಾಡ್ತಾ ಇದ್ದೀರಿ, ಅದರ ಮೂಲಕ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನುವ ಒಂದು ವಿಚಾರದ ಬಗ್ಗೆ ಅಥವಾ ಈ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ನೀವು ಒಂದು ದೊಡ್ಡ ಒಂದು ಮೂವ್ಮೆಂಟ್ನ ಕೈಗೊಳ್ತಾ ಇದ್ದೀರಾ. ಅದರ ಒಂದು ಅವೇರ್ನೆಸ್ನ ನೀಡುವಂಥದ್ದು. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಕೂಡ ಅವೇರ್ನೆಸ್ನೇ ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಡಾಕ್ಟ್ರೇ ಹೇಳಿ, ವಾಟ್ ಈಸ್ ಸರ್ವೈಕಲ್ ಕ್ಯಾನ್ಸರ್? ನಮಸ್ಕಾರ, ನಾನು ಗೈನಕಾಲಜಿಸ್ಟ್ ಆಗಿ ಟ್ರೈನ್ ಆಗಿದ್ದೀನಿ. ಈಗ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ ರಿಸರ್ಚ್ ಫಿಸಿಷಿಯನ್ ಆಗಿರೋದ್ರಿಂದ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದೀವಿ. ಈಗ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್, ನೀವೆಲ್ಲ ಗರ್ಭಕೋಶದ ಬಾಯಿ ಏನಿದು ವ್ಯತ್ಯಾಸ ಅಂತ ಅನ್ಕೋಬಹುದು. ಗರ್ಭಕೋಶದ ಬಾಯಿ ಅಂತಂದ್ರೆ ಗರ್ಭಕೋಶಕ್ಕೂ ಯೋನಿ ಭಾಗಕ್ಕೂ ಮಧ್ಯ ಇರೋ ಒಂದು ಜಾಗ, ಆಯ್ತಾ. ಸೊ ಗರ್ಭಕೋಶದ ಒಳಗಡೆ ಹೋಗ್ಬೇಕಂದ್ರೆ ಅದು ಯಾವುದೇ ಒಂದು ಎಂಟ್ರೆನ್ಸ್ ಇದ್ದಂಗೆ, ಅದು ಎಂಟ್ರೆನ್ಸ್ ತರ. ಸೊ ಇದನ್ನ ಗರ್ಭಕೋಶದ ಬಾಯಿ ಅಂತ ಹೇಳ್ತೀವಿ. ಸೊ ಇದು ಎರಡರ ಮಧ್ಯೆ, ಯೋನಿ ಮತ್ತೆ ಗರ್ಭಕೋಶದ ಮಧ್ಯೆ ಇರೋದ್ರಿಂದ ಇದಕ್ಕೆ ಕೆಲವು ಬರೋ ಕ್ಯಾನ್ಸರ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ, ಈ ಸರ್ವೈಕಲ್ ಕ್ಯಾನ್ಸರು ಯಾಕೆ ಆಗುತ್ತೆ ಅನ್ನೋದು, ಯಾಕಂದ್ರೆ ನಾವು ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡಿರ್ತೀವಿ, ಹೆಣ್ಮಕ್ಳು ಓದ್ತಾರೆ, ಮದುವೆ ಆಗ್ತಾರೆ, ಮಕ್ಕಳಾಗುತ್ತೆ, ಕೆಲ್ಸಕ್ಕೆ ಹೋಗ್ತಾರೆ, ಅಥವಾ ಕೆಲವರು ಮನೇಲಿ ಉಳ್ಕೊಳ್ತಾರೆ. ಇಷ್ಟು ಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ಜೀವನ ಶೈಲಿ. ಯಾಕೆ, ಯಾರಿಗೆ ಆಗುತ್ತೆ ಇದು ಹಾಗಿದ್ರೆ? ಈ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅನ್ನೋದು ಒಂದು ಸಾಮಾನ್ಯ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ ಸೋಂಕಿನಿಂದ ಆಗತ್ತೆ. ಅದು ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಬಹಳ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರೋ ಒಂದು ವೈರಸ್. ಅದರಲ್ಲಿ ಸುಮಾರು 200 ತಳಿಗಳು ಇದೆ, ಆಯ್ತಾ. ಅದರಲ್ಲಿ ಕೆಲವು ಹೈ ರಿಸ್ಕ್ ಅಂತೀವಿ, ಅಂದ್ರೆ ಈ ಕ್ಯಾನ್ಸರ್ ಕಾರಣಕ್ಕಾಗುವಂತ ಹೈ ರಿಸ್ಕ್ ಕ್ಯಾನ್ಸರ್ಸ್, ಅದೊಂದು 40 ವಿಧ ಇರ್ಬೋದು. ಈ ಎಲ್ಲ ತಳಿಗಳಿಗೆ ಒಂದೊಂದು ನಂಬರ್ ಕೊಟ್ಟಿದ್ದಾರೆ, 1, 2, 3 ಅಂತ. ಸೊ ಮಿಕ್ಕಿದ್ದೆಲ್ಲಾನು ಲೋ ರಿಸ್ಕ್ ಟೈಪ್ಸ್ ಅಂತ. ಸೊ ಈ ವೈರಸ್ ಏನ್ ಮಾಡುತ್ತೆ ಅಂದ್ರೆ ಈ ಚರ್ಮದಲ್ಲಿ ಇರ್ಬೋದು, ಜನನಾಂಗದ ಭಾಗದಲ್ಲೆಲ್ಲ ಇರುತ್ತೆ. ಸೊ ಎಲ್ಲಾ ವೈರಸ್ ಕ್ಯಾನ್ಸರ್ ಕಾರಣ ಆಗಲ್ಲ, ಆಯ್ತಾ. ಸೊ
ಈಗ ಹೈ ರಿಸ್ಕ್ ಕ್ಯಾನ್ಸರ್ಸ್ ಏನಂತೀವಿ ಅದಕ್ಕೆ ನಂಬರ್ ಯೂಸ್ ಉದಾಹರಣೆ ಹೇಳ್ಬೇಕು ಅಂದ್ರೆ 16, 18, 31, 35 ಆ ತರ ನಂಬರ್ ಕೊಟ್ಟಿದ್ದಾರೆ. ಅದೇನಾದ್ರೂ ಸೋಂಕು ನಮ್ಮಲ್ಲಿ ಕಂಡು ಬಂದ್ರೆ ಅದು ತುಂಬಾ ದಿನ ನಮ್ಮ ದೇಹದಲ್ಲಿ ಅಥವಾ ಜನನಾಂಗ ಭಾಗದಲ್ಲಿ ಉಳ್ಕೊಂಡ್ರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ. ಈ ಬೇರೆ ಲೋ ರಿಸ್ಕ್ ಟೈಪ್ಸ್ ಹೆಚ್ಚು ತೊಂದರೆ ಇಲ್ದಿರೋ ತಳಿಗಳು ಅಂದ್ರೆ 6, 11 ಈ ತರ ಎಲ್ಲಾನು ಬರುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಜೆನೈಟಲ್ ಸ್ಕಿನ್ ವಾರ್ಡ್ಸ್ ಅಂತೀವಿ, ಈ ಚರ್ಮದಲ್ಲಿ ಈಗ ನರಹುಳಿಗಳು ಅಥವಾ ಸಣ್ಣ ಸಣ್ಣ ಸ್ಕಿನ್ ಟ್ಯಾಗ್ಸ್ ಅಂತೀವಿ, ಅದು ಬೇರೆ ಕಡೆನೂ ಬರ್ಬೋದು, ಜನನಾಂಗದಲ್ಲಿ ಬರ್ಬೋದು. ಇದು ಜೆನೈಟಲ್ ವಾರ್ಡ್ಸ್ ಅಂತ ಹೇಳ್ತೀವಿ. ಪ್ಲಾಂಟಾರ್ ವಾರ್ಡ್ಸ್ ಅಂದ್ರೆ ಕಾಲಿನ ಕೆಳಗಡೆ ಬರುತ್ತೆ ವಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಇದಾಗುತ್ತೆ. ಸೊ ಇದು ಕ್ಯಾನ್ಸರ್ ಪ್ರಾಬ್ಲಮ್ ಅಲ್ಲ. ಅದೇ ಕೆಲವು ತಳಿಗಳು ಹೈ ರಿಸ್ಕ್ ಟೈಪ್ಸ್ ಈಗ 16, 18, 31 ಅಂತ ಹೇಳಿದ್ನಲ್ಲ, ಅದು ಮಾತ್ರ ಸರ್ವೈಕಲ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಇದು 100% ಸರ್ವೈಕಲ್ ಕ್ಯಾನ್ಸರ್ ಈ ವೈರಸ್ ಸೋಂಕಿನಿಂದಾನೇ ಆಗೋದು ಅಂತ ಈಗ ಸಂಶೋಧನೆಯಿಂದ ತಿಳಿದು ಬಂದಿದೆ. ಓಕೆ, ಹಾಗಿದ್ರೆ ಇದು ಆಗಿದೆ ನನಗೆ ಈ ಸಮಸ್ಯೆ ಸರ್ವೈಕಲ್ ಕ್ಯಾನ್ಸರ್ ನನಗೆ ಇದೆ ಅನ್ನೋದು ಯಾವಾಗ ಹೇಗೆ ಗೊತ್ತಾಗತ್ತೆ ಒಬ್ರಿಗೆ ಅಂತ? ಸರ್ವೈಕಲ್ ಕ್ಯಾನ್ಸರ್ ಆಗಕ್ ಮುಂಚೆ ಫಸ್ಟ್ ಆಫ್ ಆಲ್ ನಮ್ಗೆ ಈ ವೈರಸ್ ಸೋಂಕ್ ಆಗ್ಬೇಕು. ಸೊ ಈಗ ಸೋಂಕ್ ಇರೋದು ನಮ್ಗೆ ಸಾಮಾನ್ಯವಾಗಿ ಗೊತ್ತಾಗದೇ ಇಲ್ಲ ಈ ಸೋಂಕಿದೆ ಅಂತ. ಸೊ ಈಗೆಲ್ಲ ನಮ್ ಚರ್ಮ, ಕೈ ಎಲ್ಲಂದ್ರಲ್ಲಿ ಇರ್ಬೋದು, ಜನನಾಂಗ ಭಾಗದಲ್ಲೂ ಸೋಂಕ್ ಇರ್ಬೋದು, ಅದು ಯಾವುದೇ ರೀತಿ ಸಿಂಪ್ಟಮ್ಸ್ ನ ಕಾಸ್ ಮಾಡಲ್ಲ. ಸೊ ಅದು ಒಂದ್ಸಲ ನಾವು ಹೋಗೋದು ವೈರಸ್ ಇದೆಯಾ ಅಂತಾನೆ ವೈರಲ್ ಟೆಸ್ಟ್ ಇದೆ, HPV DNA ಟೆಸ್ಟ್ ಅಂತ. ಆ ಪರೀಕ್ಷೆ ಮಾಡಿಸೋ ತನಕನೂ ಅದು ಸ್ವಾಬ್ ಟೆಸ್ಟ್. ಈಗ ಹೇಗೆ ನೀವೆಲ್ಲ ಕೋವಿಡ್ ಅಲ್ಲಿ ಹತ್ತಿದು ಕಡ್ಡಿಲಿ ಪರೀಕ್ಷೆ ಮಾಡಿಸ್ಕೊಂಡ್ರಲ್ಲ, ಆ ತರ HPV DNA ಟೆಸ್ಟ್ ಮಾಡಿದಾಗ್ಲೇ ನಮ್ಗೆ HPV ಸೋಂಕಿದೆ ಅಂತ ಗೊತ್ತಾಗೋದು. ಸೊ ಇದು ಕ್ಯಾನ್ಸರ್ ಪರಿವರ್ತನೆ ಆಗಕ್ಕೆ ಈ ಸೋಂಕು ಮತ್ತೆ ಕ್ಯಾನ್ಸರ್ ನಡುವೆ ತುಂಬಾ ಸಮಯ ಇದೆ. ಸೊ ಈಗ ಸೋಂಕು ಆದ ನಂತರ 10 ರಿಂದ 15 ವರ್ಷಗಳ ನಂತರನೇ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋದು. ಸೊ ನಾವು ಸೋಂಕು ಇದೆಯಾ ಅಂತ ಫಸ್ಟ್ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಅದರದ್ದು ಪರೀಕ್ಷೆಗಳೇ ಬೇರೆ, ಕ್ಯಾನ್ಸರ್ ಆಗಿದೆಯಾ ಅಂತ ನೋಡೋ ಪರೀಕ್ಷೆಗಳೇನೆ ಬೇರೆ ಇರುತ್ತೆ. ಓಕೆ, ಹಾಗಿದ್ರೆ ಯಾವ ಏಜ್ಗೆ ಅಥವಾ ಯಾರಿಗೆ ಈ ಸಮಸ್ಯೆ ಜಾಸ್ತಿ, ಯಾವ ಒಂದು ಏಜ್ ಗ್ರೂಪ್ ಆಗುವ ಸಾಧ್ಯತೆಗಳಿರುತ್ತೆ? ಈ ಸಾಮಾನ್ಯವಾಗಿ HPV ವೈರಸ್ ಸೋಂಕು ಏನಾಗುತ್ತೆ ಅಂದ್ರೆ ಒಬ್ರದ್ದು ಚರ್ಮದ ನಿಕಟ ಸಂಪರ್ಕದಿಂದ ಆಗತ್ತೆ, ಲೈಂಗಿಕ ಕ್ರಿಯೆಯಿಂದ ಆಗತ್ತೆ ಅಂತ ಹೇಳಿದೆ. ಸಾಮಾನ್ಯವಾಗಿ ಏನಂದ್ರೆ ಯಾವಾಗ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಈ ಲೈಂಗಿಕ ಕ್ರಿಯೆ ಶುರು ಮಾಡ್ಕೋತಾರೋ ಅವಾಗ ಜನನಾಂಗದಲ್ಲಿ ಈ ಸೋಂಕಿನ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈಗ ಅದಕ್ಕೆ ಈಗ 30 ಅಥವಾ 25, 23 ಯಾವಾಗ ಅವ್ರದ್ದು ಲೈಂಗಿಕ ಕ್ರಿಯೆ ಆಗುತ್ತೋ ಅವಾಗ ಸೋಂಕು ಬಗ್ಗೆ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಏನೇ ಇರ್ಲಿ ಇಲ್ದೇ ಇರ್ಲಿ ನಾವು ಅದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ರೆ ಒಳ್ಳೇದು. ಓಕೆ, ನಮ್ಮ ಭಾರತದ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ? ಯಾಕಂದ್ರೆ ಈ ನಡುವೆ ಇದನ್ನ ತುಂಬಾ ಕೇಳ್ತಾ ಇದೀವಿ. ಇಸ್ ಇಟ್ ಲೈಕ್ ತುಂಬಾ ಹೆದರ್ಕೊಳ್ಳುವಂತಹ ವಿಷಯನ, ತುಂಬಾ ಪ್ರಿವೈಲಿಂಗ್ ಜಾಸ್ತಿ ಆಗ್ತಿದ್ಯಾ, ಅಥವಾ ರೇರ್ ಆಗಿ ಆಗತ್ತೆ ಪರವಾಗಿಲ್ಲ ಬಟ್ ಗಮನ ಇಟ್ಟರೆ ಸಾಕು ಅನ್ನುವ ಜಾಗದಲ್ಲಿದೆಯಾ, ಆ ಸ್ತರದಲ್ಲಿದೆಯಾ? ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್ ಡಾಕ್ಟರ್? ಇಲ್ಲ, ಇದು ಸ್ವಲ್ಪ ಯೋಚನೆ ಮಾಡುವಂತ ವಿಷಯನೇ ಆಗಿದೆ. ಈಗ ನಮ್ಮ ಭಾರತದ ಮಹಿಳೆಯರಲ್ಲಿ ಇದು ಮೊದಲನೇದು ಸ್ತನದ ಕ್ಯಾನ್ಸರ್, ಮೊದಲನೇ ಸ್ಥಾನ ತಗೊಂಡಿರೋದು ಸ್ತನದ ಕ್ಯಾನ್ಸರ್, 2ನೇ ಸ್ಥಾನದಲ್ಲಿ ನಾವು ಸರ್ವೈಕಲ್ ಕ್ಯಾನ್ಸರ್ ಇರೋದು. ಸೊ ನಮ್ಮ ಹೆಣ್ಣು ಮಕ್ಕಳಲ್ಲಿ 2ನೇ ಸ್ಥಾನದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇದೆ. ಈಗ ಪ್ರತಿ ವರ್ಷ ಸುಮಾರು 1,24,000 ಜನ ಹೊಸ ಕೇಸಸ್, ನ್ಯೂ ಕೇಸಸ್ ಎವ್ರಿ ಇಯರ್. ಇದು ನಮ್ಮ ಇದಕ್ಕೆ 1,24,000 ಜನಕ್ಕೆ ಈ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂತ ತಪಾಸಣೆಯಿಂದ ಡಯಾಗ್ನೋಸ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ 77,000 ಜನ ಲೆಕ್ಕ ಹಾಕಿ 50% ಜನ ಇದು ಪ್ರತಿ ವರ್ಷ ಈ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ, ಮರಣ ಹೊಂದ್ತಾ ಇದ್ದಾರೆ. ಸೊ ಈಗ 1,24,000 ಹೊಸ ಸೋಂಕು ಆಗ್ತಾ ಇದೆ. 77,000 ಜನ, ಯಾಕಂದ್ರೆ ಇದು ಅರ್ಲಿ ಡಯಾಗ್ನೋಸ್ ಮಾಡ್ಕೋತಾ ಇಲ್ಲ, ಅವರು ಮೊದಲೇ ತಪಾಸಣೆಗೆ ಬರ್ತಾ ಇಲ್ಲ, ಇದನ್ನ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಹೈಯರ್ ಸ್ಟೇಜಸ್ ಅಲ್ಲಿ ಬರ್ತಾರೆ, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಸೊ ಅವಾಗ ನಾವ್ ಏನೇ ಟ್ರೀಟ್ಮೆಂಟ್ ಕೊಟ್ರು ಕೆಲವು ಸಲ ನಾವು ಅವ್ರನ್ನ ಬದುಕಿಸ್ಕೊಳಕ್ ಆಗೋದಿಲ್ಲ. ಸೊ ಅವರು ಮರಣ ಹೊಂದ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ, ಈಗ ಸೋಂಕಿನ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಪ್ರಪಂಚದಲ್ಲಿ 4 ಜನ ಹೊಸ ಕೇಸ್ ಡಯಾಗ್ನೋಸ್ ಆಯ್ತು ಅಂದ್ರೆ ಅದ್ರಲ್ಲಿ ಒಬ್ಬ ಮಹಿಳೆ ನಮ್ಮ ಭಾರತೀಯ ಮಹಿಳೆ ಆಗಿರ್ತಾಳೆ. ಸೊ 4 ನ್ಯೂ ಕೇಸಸ್ ಅಲ್ಲಿ 1 ಕೇಸ್ ಇಸ್ ಇಂಡಿಯನ್ ವಿಮೆನ್. ಅಂಡ್ ಸಾಯೋರ್ ಲೆಕ್ಕ ತಗೊಂಡ್ರೆ ಈಗ 3 ಜನ ಯಾರಾದ್ರೂ ಸರ್ವೈಕಲ್ ಕ್ಯಾನ್ಸರ್ ಇಂದ ಇಡೀ ಪ್ರಪಂಚದಲ್ಲಿ ಸತ್ತಿದ್ದಾರೆ ಅಂತಾದ್ರೆ ಅದ್ರಲ್ಲಿ ಒಬ್ಬಳು ನಮ್ಮ ಭಾರತೀಯ ಮಹಿಳೆ ಆಗಿರ್ತಾಳೆ. ಸೊ ಸೋಂಕಿನ ಪ್ರಮಾಣದಲ್ಲೂ ನಾವು ತುಂಬಾ ಒಳ್ಳೆ ಸ್ಥಿತಿಲೇನಿಲ್ಲ, ಮರಣ ಹೊಂದೋದ್ರಲ್ಲೂ ಕೂಡ ನಾವು ಅಂತ ಒಳ್ಳೆ ಪರಿಸ್ಥಿತಿಲೇನಿಲ್ಲ. So almost 30% of death occurs in India and 25% of infection new case ಅಲ್ಲಿ ನಾವು ಒಬ್ಬರಾಗಿದ್ದೀವಿ. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್, ಒಂಥರ ಅಲಾರ್ಮಿಂಗ್ ಸಿಚುವೇಶನ್ ಅಂತ ಹೇಳಬಹುದು. ಹಾಗಿದ್ರೆ ಈ ಸೋಂಕನ್ನ ತಡೆಗಟ್ಟೋದು ಹೇಗೆ, ಏನ್ ಮಾಡ್ಬೇಕು? ಇವಾಗ ಸೋಂಕು ಆಗ್ತಿದೆ, ಅದರಿಂದ ಡೆತ್ ಆಗ್ತಾ ಇದೆ, ಯಾವ ಕಾರಣಕ್ಕಾಗ್ತಿದೆ ಅಂತ ತಿಳ್ಕೊಂಡ್ವಿ, ಎಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ. ರಿಸ್ಕ್ ಫ್ಯಾಕ್ಟರ್ಸ್ ಏನು, ಪರಿಹಾರ ಏನು?